ಇನ್ನ ಭಂಡಾರ ಮತ್ತು ಜಾಡಿ ಅನ್ನಂತ ವಿಷಯದೊಳಗ ಸಿದ್ಧಾಟಿಗೆ 3 ಮಾಡವ್ರ ಇದ್ರಿ ಗರ್ಸನೆ ಜಾಡಿ ಹೆಂಗ ಹುಟ್ಟಿತ್ತು ಹೆಂಗ ಬೆಳಿತ್ತು ಅದು ಹೆಂಗ ಬತ್ತು ನನ್ನ ರೂಟಿಷನ್ದಾಗ ನಮ್ಮ ರೊಟೇಷನ್ ಕಂಬಳಿ ಒಂದ ಜಾಡಿ ಒಂದ ಅಂದ್ರೆ ಸಂದಿಗೆ ಒಂದೇ ಗರ್ಸನೆ ಕಮಿಟಿ ಅವ್ರ ರೂಲ್ಸ್ ಹಿಡ್ಕೋತಿರೋ ನಂಬದ್ ಹಿಡ್ಕೋತಿರೋ ನನ್ನ ಪ್ರಕಾರ 3 ಗರ್ಸನೆ ಅಂದ್ರೆ ಹಿಂಗ ಬರ್ರಿ ಕಮಿಟಿ ರೂಲ್ಸ್ ಪ್ರಕಾರ ಅಂದ್ರೆ ನಿಮ್ ತಿಳಿದಂಗ ಹೊಡೀರಿ ಅದಕ್ಕೆ ಯಾಕತ್ ಕೇಳಿದ್ರ ಬಾಳ ಶನಿಯರ್ದಾರ ನಮ್ಮ ಕರಪ್ ಸರ್ ಅವರು ಒಂದ್ ಮಾತನ್ನ ಹೇಳಿದ್ರು ಏನ್ ಹೇಳಿರಿಪ್ಪ ಮಾತ ನಾ ಕೇಳಾಮಿದ್ದೀನಿ ನಾ ಗುರುಗಳು ಬಂದ್ ಮಾತಾಡಾರಲ್ಲಿ ಬೀಜ ಗುತ್ತಿ ಮ್ಯಾಗ ಸಿದ್ಧ ಮಾಳಿಂಗರಾಯ ಅಂಶದ ಮುತ್ಯ ಕೂಡಿ ಮಳಿ ಕರಿ ಅಂತ ಸಂದರ್ಭದೊಳಗ ಅಂಶದ ಮುತ್ಯ ಕಂಬಳಿ ಬೀಸಿ ಮಳಿ ಕರಿತಿದತ್ತ ಮಾಳಪ್ಪ ಕೈ ಮಾಡಿದತ್ತ ಹೌದ್ ಕಂಬಳಿ ಶ್ರೇಷ್ಠ ಐತಿ ಕಂಬಳಿ ಬೀಸದಾಗ್ರಿ ಮಳಿ ಬರಾಕತ್ತೈತಿ ಇದು ಕಂಬಳಿ ಕೈಯಾಗ ಹಿಂಗ ಹಿಡಿದಿದ್ದೇವ್ ಹಿಂಗೆ ಬೀಸ್ ಹಿಂಗ ಜಾಡಿಸದಾಗ್ರಿ ಮಳಿ ಬರಾಕತ್ತೈತಿ ಹೌದ್ರಿ ಅದೇ ಕಂಬಳಿ ತೆಳಗಿಟ್ಟು ಹಿಂಗ ಕೈ ಮಾಡಿದ್ರೆ ಬರಾನಿಲ್ಲ ಕಂಬಳಿ ಒಳಗ ಅಂತ ತಾಕತ್ತೈತಿ ಐತ್ರಿಪ್ಪ ಅಂಶದ ಮುತ್ಯನ ತೆಕ್ಕು ಕಂಬಳಿ ಐತ್ರಿ ಮಾಳಪ್ಪನ ತೆಕ್ಕು ಕಂಬಳಿ ಐತಿ ಇವ್ರ ತಾಕತ್ ನೋಡ್ದೇನೈತಿ ಕಂಬಳಿ ಒಳಗ ತಾಕತ್ ಇಲ್ಲ ಅನ್ನಂಗ ಐತಲ್ಲ ಅಂಶದ ಮುತ್ಯನ ಕಂಬಳಿ ಬೀಸದಾಗ ಮಳಿ ಬರ್ಲಿಲ್ಲ ಅಂದ್ರ ಇದು ಮನುಷ್ಯನ ತಾಕತ್ತಿನ ಮ್ಯಾಗ ಮಳಿ ಬಂದೈತಿರೋ ಕಂಬಳಿ ತಾಕತ್ತದಿಂದ ಮಳಿ ಬಂದೈತಿರೋ ಕಂಬಳಿಯಲ್ಲಿ ತಾಕತ್ತಿತ್ತಂದ್ರ ಕಂಬಳಿ ಬೀಸದಾಗ ಮಳಿ ಬರಬೇಕು ಇವತ್ತು ಸುಮಾರು ಮನುಷ್ಯರೇ ಹೊತ್ಕೋಲಿ ಚಲೋ ಮನುಷ್ಯರೇ ಹೊತ್ಕೋಲಿ ಕಂಬಳಿ ಗುಣದಾರ ಮೇನು ಹೊಚ್ಕೊಂಡ ತಂಡೆ ಹತ್ತಿದಾಗ ಹೊಚ್ಕೊಂಡ್ರೆ ಬೆಚ್ಚಗ್ ಮಾಡೋದು ಹೌದ್ರಿಪ್ಪ ಸುಮಾರು ಅದನ್ನ ತಮಗ ತಂಡೆ ಹಚ್ಚೋದು ಚಲೋ ಅದನ್ನ ತಮಗ ಬೆಚ್ಚ ಮಾಡೋದು ಏನಾರು ಗುಣ ಐತೇನ ಎಲ್ಲಿಲ್ರಿಪ್ಪ ಮತ್ತ ಕಂಬಳಿ ಗುಣದಾರ ಮೇನ ಬೀಸದ ಬೆಟ್ಟಿಗೆ ಮಳಿ ಕರಿದು ಕಂಬಳಿ ತಾಕತ್ತೈತಿ ಹೌದಿಲ್ಲ ಹೌದ್ರಿಪ್ಪ ತಾಕತ್ತೈತಿ ಅಂತಂದ ಬಳಕ ಇವ ಕೈಯರೇ ಮಾಡ್ಲಿ ಕಾಲಾರೆ ಮಾಡ್ಲಿ ದುನಿಯಾ ಮಾಡ್ಲಿಕ್ಕರೆ ಮಾಳಪ್ಪ ನೀ ಮಳಿ ಬರಬೇಡ ನೀವು ಕೈ ಮಾಡಾಕತ್ತೇನ ಕೈ ಮ್ಯಾಗ ಮಳಿ ಹೊಳ್ಳ್ಯದಂದ್ರ ಕಂಬಳಿಯಾಗ ತಾಕತ್ತಿಲ್ಲ ಅಂದಂಗಾಯ್ತು ಏನೈತೈತಿರಿ ಇವ ಬೇಕಾದಟ್ಟು ಬ್ಯಾಡ ಮಾಡಿ ಗಜಾಮ ನಿತ್ತ ಲಗ ಹೊಡಿಲಿ ಹಿಂಗಾಣಿ ಮುಂಗಾಣಿ ಕಂಬಳಿ ಬೀಸದಾಗ ಅಂಶದ ಮುತ್ತೆ ಬೀಸದಾಗ ಬರ್ಬೇಕಾಗಿತ್ತು ಕಂಬಳಿಯಾಗ ತಾಕತ್ತೈತಿನ್ನ ಇವ್ ಬರೇ ಖಾಲಿ ಮನುಷ್ಯ ಹಿಂಗೆ ಕೈ ಮಾಡ್ಯಾನ ಅಂದ್ರೆ ಕಂಬಳ್ಯಾಗ ಅದ್ರ ತಾಕತ್ರಿ ಗುರುಜಿ ಅವ್ರ ಏನ್ ಹೇಳಕತ್ತೀರಿ ನಿಮ್ ಬಾರಿ ನೀವ ಹೇಳಕತ್ತೀರಿ ಎಲ್ಲ ನೀವ ಮಾತಾಡ್ಲಕತ್ತೀರಿ ಕಂಬಳಿ ಹೆಚ್ಚಿಂದ ಐತಿ ಅಂತ ಹೇಳಿದ್ರು ಅವರು ಎದಕ್ಕೆ ಹೆಚ್ಚಿಂದ್ರಿ ಕಂಬಳಿ ಅದಕ್ಕೆ ಹೆಚ್ಚಿಂದ ನಿಮ್ ಬಾಲಿ ನೀವು ಹೇಳಿರಿ ಅಂಶದ ಮುತ್ತೆ ಕರಿತಿದ್ದ ಕಂಬಳಿ ಬಿಸಿ ಕರಿತಿದ್ದ ಮಾಳಪ್ಪ ಹಿಂಗ್ ಕೈ ಮಾಡಿದ ಬರೇ ಹಿಂಗ್ ಕೈ ಮಾಡಿದಕ್ಕೆ ಹೋಗ್ಯದಂದ್ರ ಕಂಬಳ್ಯಾಗ ಏನು ಗಂಧ ಐತಿ ಅಂದಂಗ ಆತ ನಾವ್ ಏನ್ ಮಾತಾಡಿದ್ರೆ ಎಲ್ಲಿಗೆ ಹೋಗಿ ಮುಟ್ಟತೈತೆ ಅಂತಕ್ಕಂಥದ್ದು ವಿಚಾರ ಬೇಕ್ರಿ ಸರ ಅದಕ್ಕ ಇನ್ ಹೇಳಿದ್ರ ಅವ್ರು ಏನ್ ಹೇಳಿರಿಪ್ಪ ಮಾತ ಹೆಂಗ ಭಂಡಾರ ಹಾರಿಸಿಕರಿಂದ ಯಾರ ಮಳಿ ತರಿಸ್ಯಾರ ನಿಮ್ಮ ಆದಾಗ ಬರಾಕ್ ನಾ ಏನ್ ಹೊಚ್ಚಿಲ್ಲ ನಿಮ್ ಗತ್ಯಾಕ ನನ್ ತಲೆನೂ ಕೆಟ್ಟಿಲ್ಲ ನಂದೇನ್ ಹಿಡ್ದಿದ್ದೀನಿ ಆ ದಾರಿ ಸಂಗಾಟ ನೀವು ಬೆಣ್ಣ ಹತ್ತೀರಿ ಬರ್ರಿ ನೋಡೋಣ ಹೇಳ್ತಾನ ಬರ್ತೀರಿ ನಮ್ಮ ರೊಟೇಷನ್ ಬೇರೆ ನಾವು ತಿಳಿದಾದ್ರೂ ಹೋಗಾರ ತಿಳಿಲಿಲ್ಲ ಅಂದ್ರೂ ಹೋಗಾರ ತಿಳಿದವ್ರ ನೀವಿದ್ದೀರಿ ನಮಗ ತಿಳಿಸಿ ಹೇಳ್ರಿ ತಿಳಿಸಿ ಹೇಳಿದ್ದಕ್ಕ ತಿಳಿಲಿಲ್ಲ ಅಂದ್ರ ತಳಿಸಿ ಹೇಳ್ರಿ ಖರೆ ಹೇಳಾಕ ನಿಮ್ಮಂತ ಜ್ಞಾನಿಗಳು ಬೇಕ್ರಿ ಸರ ನಮಗ ನಿಮ್ಮ ಬಾಯಿಲಿಂದ ತಿಳಿಸಿ ಹೇಳಿದಾಗ ತಿಳಿಲಿಲ್ಲ ಅಂದ್ರ ಕಡಿಕ ತಳಿಸಿ ಹೇಳ್ರಿ ಒಪ್ಪಗೋತನ್ನ ಖರೆ ಹೇಳ್ರಿ ನಾವು ಮಾತ್ರ ಈಗೇನು ಓಡಾಕತ್ತಿದೇನೋ ನಮಗ್ ಹಾದಿ ಐತಿ ಗೊತ್ತಿಲ್ಲ ಇಲ್ಲೂ ಗೊತ್ತಿಲ್ಲ ನಾವು ಹೋಗಿ ನಾವು ಕೈಕಾಲು ಮುರ್ಕೋರಿ ಯಾಕೆ ನಮಗ್ ಗೊತ್ತಿಲ್ಲ ನಾವು ಹೋಗ್ಸರ ನಿಮ್ ಬಾಯಲ್ಲಿ ಹೇಳಿದ್ರಿ ನೀವು ಬೇರೆ ದೇವ್ರದ್ದು ನಿಮ್ಗೇನು ಗೊತ್ತಿಲ್ಲ ಇವ್ರಿಗೇನು ಗೊತ್ತಿಲ್ಲ ನೀವು ಹೇಳಿದ್ರಿ ಅನ್ನ ನಮಗೇನು ಗೊತ್ತಿಲ್ಲ ನಮಗ್ ಗೊತ್ತಿಲ್ಲ ಅದಕ್ಕೆ ನೀವು ಗೊತ್ತಿದ್ದವ್ರು ಇದೀರಿ ಅದಕ್ಕೆ ಹಿಂಗೈತಿ ಅನ್ನೋ ಆತ್ಮೀಯ ಬಂಧುಗಳೇ ಭಾಳ ಒಂದು ಅಚ್ಚುಕಟ್ಟು ಮಾತಾಡಿದ್ರು ಅದರೊಳಗಲ್ಲಿ ನೋಡು ಇನ್ನ ಮಾಳಪ್ಪ ಮತ್ತು ಅಂಶದ ಮುತ್ಯ ಅಲ್ಲಿ ವಾದ ಆಗ್ಯದ ಏನಾಗ್ಯದ್ರಿಪ್ಪ ವಾದ ಹೇಳಿದ್ರು ಅವ್ರು ವಾದ ಆಗಿ ಕರಿಂದ ಅವ ಮಳಿ ಕರಿಯಾಗ ಮಾಳಪ್ಪ ಹಿಂಗೆ ಕೈ ಮಾಡಿದ ಬರಲಿಲ್ಲ ಇಲ್ಲಪ್ಪ ಮಾಳಪ್ಪ ನೀ ಭಾಳ ಹೆಚ್ಚಿನ ಯಾವದಿ ನೀ ಕರಿ ಅಂದ ಬಳಕ ಇವ್ ಕಂಬಳಿ ಬೀಸದಾಗ ಮಳಿ ಬತ್ತತ್ತ ಅಂದ್ರೆ ಅದು ಒತ್ತಾಟಿಗಳಿಲ್ಲ ಅದು ಇಲ್ಲಿ ಮಾತಾಡಿ ನಾ ಏನಕ್ಕಸ್ತಕ್ಕ ಅವರಲ್ಲಿ ಯಾರು ಹೆಚ್ಚಿನವ್ರು ಯಾರು ಕಮ್ಮದವ್ರು ಅಂತೇಳಿ ಸಿದ್ಧರಲ್ಲಿ ನನ್ನ ಅನುಭವದ ಒಂದು ಮಾತು ಹೇಳ್ತೀನಿ ನನಗೆ ಏನ್ರಿಪ್ಪ ಅದು ಮಾತಾ ಸಿದ್ಧರೊಳಗ ಹೆಚ್ಚು ಮತ್ತು ಕಮ್ಮ ಅಂತಕ್ಕಂಥದ್ದು ಇಲ್ಲ ನನ್ನ ಆತ್ಮೀಯ ಬಂಧುಗಳೇ ಹೌದ್ರಿಪ್ಪ
ಹೆಚ್ಚು ಮತ್ತು ಕಮ್ಮನ್ ಅಂತ ಅದಿಲ್ಲ. ಯಾಕಂತ ಕೇಳಿದ್ರ ಅಲ್ಲಿ ಅಂಶದ ಮುತ್ಯ ಮತ್ತು ಬೀರ ದೇವರ ಜಗದ್ಗುರು ರೇವಣ ಸಿದ್ದೇಶ್ವರ ಮಾಳಿಂಗ್ರ ಇವ್ರೆಲ್ಲರೂ ಕೂಡಿಕೆರಿಂದ ಏನ್ ಮಾಡ್ಯಾರ್ರಿಪ್ಪ? ಈಗ ನಾವೆಲ್ಲಾರು ಹೆಂಗ್ ಕೂಡಕತ್ತೀವಲ್ಲ ಹಾ ಹಿಂಗ ಅವ್ರಿಗೆಲ್ಲಾರು ಕೂಡಿಕೆರಿಂದ ಚರ್ಚೆಗಳನ್ನು ಮಾಡಿ, ಯಪ್ಪ ನೀ ಏನ್ ಮಾಡ್ತಿ ಇದನ್ನ ಹಿಂಗೊಂದು ಕೆಲಸ ಮಾಡಾವಿದ್ದೀನಿ, ಇದಕ್ಕೆ ಏನ್ ಮಾಡಿದ್ರೆ ಹೆಂಗ ಆಗ್ತದ ಅಂತೇಳಿ ಅವ್ರೆಲ್ಲಾರು ಕೂಡಿ ಚರ್ಚೆ ಮಾಡಿ ಅವ್ರೊಂದೊಂದು ಕೆಲಸಗಳು ಮಾಡ್ಯಾರ್ರಿಪ್ಪ. ಅಲ್ಲಿ ಹೆಚ್ಚ ಕಮ್ಮನ್ ಅಂತದಿಲ್ಲ. ಅಲ್ಲಿ ಅಂಶದ ಮುತ್ಯಾಗ ಮಾಳಿಂಗರಾಯಾಗ ವಾದ ಆಗಿಲ್ಲ ಅಂತಕ್ಕಂಥದ್ದು ನಾವು ಮಾತಾಡಿದ್ವಿ, ಗುರುಜಿಗಳು ಮಾತಾಡ್ಯಾರ. ಅದಕ್ಕೆ ಅವ್ರು ಏನ್ ಹೇಳ್ತಾರ್ರಿಪ್ಪ. ಅಲ್ಲಿ ಹೆಚ್ಚ ಕಮ್ಮನ್ ಅಂತದ್ ಭೇದ ಆಗಿಲ್ಲ ಅಂತ ನನ್ನ ಆತ್ಮ ಹೇಳ್ತದ. ಇದ್ರ ಸಂಬಂಧನು ಅಡಿಯಪ್ಪ ಮುತ್ಯಾರು ಅದು ಪುಸ್ತಕದಾಗ ಬರೆದಕ್ಕಾಗಿ ಎಷ್ಟೋ ದಿನ ಕೇಸ್ ಇನ್ನೂ ಬಿ ಕೇಳುವಾತದ, ಇನ್ನೂ ಕೇಳಾನಿಲ್ಲ. ನಮ್ಮ ಮಮದಾಪುರ ಗುರುಗಳ ನಾವೆಲ್ಲಾರು ಕೂಡಿ ಅಡಿಯಪ್ಪ ಮುತ್ಯಾನ ಅಲ್ಲಿ ಮನೆಗೆ ಹೋಗಿದ್ವಿ ಹೊಲಜಂತಿಗೆ. ಅದು ತಪ್ಪಾಗ್ತದ ಇಲ್ರಿ, ಮತ್ತ ಅದು ಮೂಕಿ ತಾಯಿಗೆ ಅಷ್ಟ ಗೊತ್ತಾಗ್ತದ. ನೀವ್ ಹೆಂಗ್ ಹೇಳ್ತೀರಿ ಹೆಂಗ್ ಮಾಡಕ್ ಬರ್ತೈತಿ ಅಂತ ಅಡಿಯಪ್ಪ ಮಾರಾಯ ಸ್ವತಃ ನಮ್ಮ ಮುಂದೆ ಹೇಳಿದ. ಹೌದ್ರಿಪ್ಪ. ಹಿಂದಿಂದ ಎಲ್ಲಾರು ನಮ್ಮ ಮಠಮನೆಯವ್ರು ಕೂಡಿದ ಬಿಟ್ಟಿಗೆ ಅದ್ಯಾಕೆ ನಾ ಆಧಾರ ತೋರಿಸ್ತೀನಿ ಅಥವಾ ಹಿಂಗೊಮ್ಮೆ ಮಾತಾಡೋಣ. ನಾವು ಅದ್ರದ್ದು ವಿಷಯದ ಅದು ಗೊಡಿವನ್ನ ಬಿಟ್ಟಿದ್ದು. ಹೌದ್ರಿಪ್ಪ. ಅದಕ್ಕೆ ಅದನ್ನ ತಿಳ್ಕೊಂಡು ನಾವು ಮಾತಾಡಕ್ ಬರಂಗಿಲ್ಲ. ಆತ್ಮೀಯ ಬಂಧುಗಳೇ, ಪ್ರತ್ಯಕ್ಷ ಕಂಡ್ರನು ಪ್ರಮಾಣಿಸಿ ನೋಡ್ಬೇಕ್ರಿಪ್ಪ. ಪ್ರತ್ಯಕ್ಷ ಕಂಡ ಪ್ರಮಾಣಿಸಿ ನೋಡ್ಬೇಕು. ಅದಕ್ಕೆ ಅದು ಸರಿ ತಪ್ಪ ಅಂತಕ್ಕಂಥದ್ದನ್ನ ಯಾಕಂತ ಕೇಳಿದ್ರ, ಈಗ ಪುಸ್ತಕ ಬರ್ದಿರ್ತಕ್ಕಂಥವ್ರು ಕೆಲವೊಬ್ಬರು ತಮಗ ತಿಳಿದರೆ ವಿಷಯ ಹಾಕಿರ್ತಾರ, ತಿಳಿಲಾರ್ದನು ಹಾಕಿರ್ತಾರ. ಅದನ್ನ ನಾವು ಓದುವಂತ ಸಂದರ್ಭದೊಳಗೆ ಇದು ಸರಿ ಮತ್ತು ಇದು ತಪ್ಪು ಅಂತಕ್ಕಂಥದ್ದು ವಿಷಯನ ಅದನ್ನ ವಿಂಗಡಣೆ ಮಾಡಿ ಇದು ಎಷ್ಟು ಸಂಬಂಧ ಪಡಿತದ, ಸತ್ಯಾಂಶ ನಮಗಿದ್ರಾಗ ಎಷ್ಟು ಸಿಗ್ತದ ಅಟ್ಟ ಮಾತಾಡಬೇಕು. ಅಷ್ಟನ್ನ ಹಿಡ್ಕೊಂಡು ಕಿರಂದ ಅದು ಬರ್ದದ್ದನ್ನೆಲ್ಲ ನಾವು ಬುಕ್ಕಾದಾಗ ಬರ್ದಿದ್ದನ್ನೆಲ್ಲ ಚೊಕ್ ತಂದ ಸ್ಟೇಜಿಗೆ ಹತ್ತಕತ್ರ ಇದು ಬಹಳ ಒಂದು ಜಗಳ ಮಾರಿ ಆಗ್ತಾವ. ಹೌದ್ರಿಪ್ಪ. ಅಂತದನ್ನ ಬಿಟ್ಟು ನಾ ಏನ್ ಮಾತಾಡ್ತೀನಿ, ನಿಮಗೆ ಏನಾರ ಇದ್ರಾಗ ಜಗಳ ಮಾರಿ ಅನಿಸಿತ್ತಂದ್ರ, ಏನಾರ ಸಂಶಯ ಅನಿಸಿತ್ತಂದ್ರ ಅದನ್ನ ಒಂದು ದಂಡಿಗೆ ಹಚ್ಚಕರ ನೀವು ಕೊಡುವಂತದ್ದು ನಮ್ಮ ಗುರುಗಳು ಹೇಳ್ಯಾರ ಕೊಡಾಕ್ ಬರ್ತತ್ತಮ್ಮ ಅಂತೇಳಿ. ನಾ ಇಲ್ಲ ಯಾರ ಇದು ನೀ ಮಾತಾಡಕತ್ತಿದಿ ತಪ್ಪದ ಅಂತೇಳಿ ಅಂದ್ರ ಅದನ್ನ ಕುತ್ತ ಅವರಿಗೆ ಕರೆಕ್ಟ್ ಆಗಿರತಕ್ಕಂಥದ್ದು ಒಂದು ದಂಡಿಗೆ ಹಚ್ಚಲಾಕ್ ಬರ್ತದ. ಅದ್ರಾಗ ಏನ್ ಸಂಶಯ ಇಲ್ಲ ಅಂತಕ್ಕಂಥ ಮಾತು ಹೇಳಿದಾಗ ಅದನ್ನ ಇಲ್ಲಿ ಬಳಕೆ ಮಾಡಕ. ಹೌದ್ರಿಪ್ಪ. ಇನ್ನ